सब सुख लहै तुम्हारी ಶರಣ ತುಮ ರಕ್ಷಕ ಕಾಹುಕೋ ಡರನ. ಇದು ಸಾಕು. ಇದು ಒಂದು ದಿವ್ಯವಾದಂಥ ಒಂದು ಮಂತ್ರ. ತುಳಸಿದಾಸರು ಮಾಡಿರ್ತಕ್ಕಂಥ ಅವಧಿ ಭಾಷೆ. ಆಮೇಲಿಂದ ಹಿಂದಿಗಾಯಿತು. ಅವಧಿ ಭಾಷೆ ಅದಕ್ಕನ್ನು ಹಿಂದಿಲು ಭಾಷೆ ಅದು. ಹಾಗೆ ಈ ಭಾಷೆಯಲ್ಲಿ ಆ ಭಾಷೆಯಲ್ಲೇ ಪಾರಾಯಣವನ್ನು ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇಡೀ ಭೂಮಂಡಲ ಮತ್ತು ನಮ್ಮ ಭಾರತ ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯದವರು ಕೂಡ ಈ ಒಂದು ಹನುಮಾನ್ ಚಾಲೀಸನ ಎಲ್ಲರೂ ಪಾರಾಯಣ ಮಾಡ್ತಾರೆ. ಭಾಳ ಆಶ್ಚರ್ಯ ಸಂಗತಿ ಅಂದರೆ ಆಂಧ್ರ ಪ್ರದೇಶದಲ್ಲಿ ಆಟೋ ರಿಕ್ಷಾದವರು ಕೂಡ ಈ ಪಾರಾಯಣವನ್ನು ಮಾಡ್ತಾರೆ. ಲಕ್ಷಾಂತರ ಜನ ಪಾರಾಯಣ ಮಾಡ್ತಾರೆ. ಅದಕ್ಕೆ ಸಾಕ್ಷಿ ನಾವು 10 ವರ್ಷದಲ್ಲಿ ಮಾಡಿರ್ತಕ್ಕಂಥ ಆ ಸಭೆ ತೆನಾಲಿನಲ್ಲಿ 2 ಲಕ್ಷ ಜನ ಒಟ್ಟಿಗೆ ಸೇರಿದರು. ಅಂದರೆ ಒಟ್ಟು 3 ಲಕ್ಷ ಜನ. ಮತ್ತೆ ಸಾಯಂಕಾಲ ಬೇರೆ ಕಾರ್ಯಕ್ರಮ ಇದೆ ಅಂತ ಅಂದ್ಬಿಟ್ಟು ಜನ ಬಂದಿದ್ದವರು. ಅದು ಆ ಪ್ರವಾಹ ಮತ್ತೆ ಎಲ್ಲ ಕಡೆ ಇನ್ನೊಂದು ಕಡೆ ನಡಿಬೋದೇನೋ ಗೊತ್ತಿಲ್ಲ. ಆ ತರಹ ನಾನು ನೋಡೇ ಇಲ್ಲ ಅಂತ ಪ್ರವಾಹ, ದೊಡ್ಡ ಪ್ರವಾಹ ಅದು. ತುಂಬ ಡಿಸಿಪ್ಲಿನ್ ಆಗಿದ್ದರು ಜನ ಎಲ್ಲ. ಒಂದು ಸಂಗತಿ ಅಂದರೆ ಪ್ರತಿಯೊಬ್ಬರ ಕೈನಲ್ಲೂ ಪಾಂಪ್ಲೆಟ್ ಇಟ್ಕೊಂಡಿದ್ದರು. ಪ್ರತಿಯೊಬ್ಬರೂ ಕೂಡ ಹನುಮಾನ್ ಚಾಲೀಸನ ಉಚ್ಚಾರಣೆ ಮಾಡ್ತಾಯಿದ್ರು. ಈ ಸಂದರ್ಭದಲ್ಲಿ ಯಾಕೆ ಹನುಮಂತನ ನೀವು ಇಟ್ಕೊಂಡಿದ್ದೀರಿ, ಯಾಕೆ ಹನುಮಂತನ್ನೇ ರಾಮ ಯಾಕೆ ಅನ್ನಲಿಲ್ಲ ನೀವು ಅಂತ. ಹನುಮಂತ ಎಲ್ಲಿದ್ದಾನೋ ರಾಮ ಅಲ್ಲಿರ್ತಾರೆ, ರಾಮ ಎಲ್ಲಿರ್ತಾರೋ ಹನುಮಂತ ಅಲ್ಲಿರ್ತಾರೆ. ಯಾಕೆ ಕರ್ನಾಟಕದಲ್ಲಿ ಅಷ್ಟೊಂದು ಅಂದರೆ ಕರ್ನಾಟಕಕ್ಕೆ ಮತ್ತು ರಾಮನಿಗೆ ಅಂದರೆ ಹನುಮಂತನಿಗೆ ಬಹಳ ನೆಂಟಿದೆ. ಹಂಪಿಯಲ್ಲಿ ನೆಂಟಿರ್ತಕ್ಕಂಥದ್ದು ಅಂಥದ್ದು. ಆದ್ದರಿಂದ ಹನುಮಂತನನ್ನು ಹನುಮ ನಾಡು ಅಂತ ಕೂಡ ನಾವು ಕರಿತೀವಿ. ಕರ್ನಾಟಕವನ್ನು ಮೊದಲು ನಾವು ಕರೀತಾ ಇದ್ದದ್ದು ಹನುಮನಾಡು ಅಂತ ಕರಿತಿದ್ವು, ಆಮೇಲೆ ಕರ್ನಾಟಕ ಅಂತ ಅಂದ್ಕೊಂಡ್ರು. ಅಂದರೆ ಹನುಮಂತನನ್ನು ಪೂಜೆ ಮಾಡಿ ವಾದಿರಾಜರು ಇದ್ದ ಸಮಯದಲ್ಲಿ 108 ಹನುಮಂತನ ಆಲಯಗಳನ್ನು ಮಾಡಿದ್ದಾರೆ. ಅವರು ತುಂಬ ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಆವಾಗಿನ ಸಮಯದಲ್ಲಿ ಸುಮಾರು ಜನಕ್ಕೆ ಗೊತ್ತೇ ಇಲ್ಲ ಏನೇನು ಮಾಡಿದ್ದಾರೆ, ಎಲ್ಲಿದ್ದಾರೆ ಅಂತ. ಹೀಗೆ ಈ ಹನುಮಾನ್ ಚಾಲೀಸ ಕಾಶಿನಲ್ಲಿ ಹೋಗಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಆ ಹನುಮಂತನ ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಒಂದು ಪ್ರಾಣವನ್ನು ಅರ್ಪಣೆ ಮಾಡೋ ರೀತಿಯಲ್ಲಿ ಹನುಮಾನ್ ಚಾಲೀಸವನ್ನು ಮಾಡ್ತಾರಲ್ಲಿ. ಯಾರು ಅಲ್ಲಿ ಹನುಮಾನ್ ಚಾಲೀಸ ಮಾಡಿದ್ದಾರೋ ಕಾಶಿನಲ್ಲಿ ಅಲ್ಲೇ ಕೂತ್ಕೊಂಡು ಬರೆದಿರ್ತಕ್ಕಂಥದ್ದು ತುಳಸಿದಾಸರು. ಬರೆದಿರ್ತಕ್ಕಂಥ ಜಾಗದಲ್ಲೇ ಹನುಮಂತನನ್ನು ಅಲ್ಲಿ ಪ್ರತಿಷ್ಠಾಪನೆ ಕೂಡ ಮಾಡಿರ್ತಕ್ಕಂಥದ್ದು ಉಂಟಲ್ಲಿ. ಅಲ್ಲಿ ತುಂಬ ಅದ್ಭುತವಾಗಿರ್ತಕ್ಕಂಥ ಹನುಮಂತನ ಪಾರಾಯಣವನ್ನು ಪ್ರತಿಯೊಬ್ಬರೂ ಕೂಡ ಅಲ್ಲಿ ಮಾಡ್ತಾ ಇರ್ತಾರೆ. ಅದಕ್ಕೆ ಹೇಗೆ ದೇಶಗಳಲ್ಲೂ ಕೂಡ ಹನುಮಂತನನ್ನು ಸ್ಮರಣೆ ಮಾಡ್ತಿದ್ದಾರೆ. ಅದಲ್ಲದೆ ಪಕ್ಕದ ದೇಶಗಳಲ್ಲೂ ಕೂಡ ನೀವು ನೋಡಿದಾಗ ಚೈನಾದಿಂದ ಹಿಡಿದು ಥೈಲ್ಯಾಂಡ್ದಿಂದ ಹಿಡಿದು ಈ ಸಣ್ಣ ಸಣ್ಣ ರಾಜ್ಯಗಳು ಯಾವ್ಯಾವುದಿವೆಯೋ ಅವು ಎಲ್ಲವೂ ಕೂಡ, ಮಲೇಷ್ಯಾದಿಂದ ಹಿಡಿದು ಹನುಮಂತನನ್ನು ಅಲ್ಲಿ ಒಂದು ಮಂಕಿ ಗಾಡ್ ಅಂತ ಕರೀತಾರೆ. ಹನುಮಂತನನ್ನು ಪ್ರಾರ್ಥನೆ ಮಾಡ್ತಾರೆ. ಬ್ಯಾಲಿನಲ್ಲಿ ಇವತ್ತಿಗೂ ಕೂಡ ಸುಂದರ ಕಾಂಡವನ್ನು ಮತ್ತು ರಾಮಾಯಣ ದೃಶ್ಯವನ್ನು ಅವರು ಹುಡುಗರು ಅಲ್ಲಿ ಮಕ್ಕಳು ಅಲ್ಲಿ ಫ್ಯಾಮಿಲಿಗಳೇ ಇವೆ, ಸಾವಿರಾರು ಫ್ಯಾಮಿಲಿಗಳಿವೆ. ಪ್ರತಿನಿತ್ಯ ಅಲ್ಲಿ 4-5 ಡ್ರಾಮಾಗಳು ನಡೀತಾನೇ ಇರುತ್ತವೆ. ಅಂಥದ್ದು ಆ ಬ್ಯಾಲಿನಲ್ಲಿ ಇರ್ತಕ್ಕಂಥ ಒಂದು ಸಮಯದ ಆ ಮಹಿಮೆ ಅಪಾರವಾಗಿರುವಂಥದ್ದು. ನಾವಿವಾಗ 130 ಅಡಿ ಆಂಜನೇಯನನ್ನು ನಾವು ವಿಶಾಖಪಟ್ಟಣದಲ್ಲಿ ನಾವು ಮಾಡ್ತಾಯಿದ್ದೀವಿ. ಒಂದು ಆ ದೇವರ ಸನ್ನಿಧಿಯಲ್ಲಿ, ದತ್ತನ ಸನ್ನಿಧಿಯಲ್ಲಿ ಆಶ್ರಮದಲ್ಲೇ ಮಾಡ್ತಾಯಿದ್ದೀವಿ. ಬಹಳ ದೊಡ್ಡ ವಿಗ್ರಹವನ್ನು ಮಾಡ್ತಾಯಿದ್ದೀವಿ. ತೆಲಾನೆಯಲ್ಲೂ ಕೂಡ ಒಂದು ವಿಗ್ರಹವನ್ನು ಮಾಡಿದ್ದೆ. ಹಾಗೆ 43 ಆಲಯಗಳು ಆಗಾಗಲೇ ಸ್ಥಾಪನೆ ಆಗಿದೆ. ಇನ್ನು ಮುಂದೆ ಮಾಡಬೇಕು ಅಂತಲೂ ಇದೆ. ಹಾಗೆ ಯಾತಕ್ಕೆ ಕಲಿಯುಗದಲ್ಲಿ ಹನುಮಂತನನ್ನೇ ಇಟ್ಕೊಂಡಿದ್ದೀವಿ ಅಂದರೆ ಹನುಮಂತನು ಪರಬ್ರಹ್ಮ ಸ್ವರೂಪನು ಮತ್ತು ಶಿವನ ಅವತಾರ. ಹನುಮಂತನು ಅಂದರೆ ಶಿವನಿಗೆ ಮತ್ತು ವಿಷ್ಣುವಿಗೆ ಭೇದ ಇಲ್ಲ ಅನ್ನೋದಕ್ಕೆ ಹನುಮದ್ ಅವತಾರವೇ ಒಂದು ಸಾಕ್ಷಿ. ಯಾಕೆಂದರೆ ತನ್ನ ಕೆಲಸವನ್ನು ವಿಷ್ಣು ಮಾಡಿದ್ರಿಂದ ಆ ವಿಷ್ಣು ಹತ್ರ ಬಂದು ಶಿವನು ಹೇಳ್ತಾನೆ, ನನಗೆ ನೀನು ಸೇವೆ ಮಾಡಬೇಕು ನಾನು ಅಂತ. ರಾಮ ಅವತಾರದಲ್ಲಿ ನೀನು ಬಂದು ಮಾಡು,
ನನ್ನ ಸೇವೆ ಮಾಡು ಅಂತ ಹೇಳ್ತಾರೆ. ಹಾಗೆ ಹನುಮಾನ್ ರೂಪದಲ್ಲಿ ಬಂದು ಅಲ್ಲಿ ಯಾಕೆ ರಾಮ ನಾವು ಕೋತಿ ಕೋತಿ ಅಂತೀವಲ್ಲ, ಹನುಮಂತ ಕೋತಿಗಳನ್ನು ಯಾಕೆ ಅಷ್ಟೊಂದು, ಆದರೆ ನಿಜವಾದ ಈ ಕೋತಿ ನಾವು ನೋಡ್ತಾ ಇರೋ ಕೋತಿಗಳಲ್ಲ ಅವು, ಅವು ಮನುಷ್ಯರ ರೀತಿಯಲ್ಲಿ ಇರ್ತಕ್ಕಂಥ ಕೋತಿಗಳು. ಇಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಆ ಕೋತಿ ಅನ್ಕೋಬೇಡಿ ನೀವು, ಆ ರೂಪವನ್ನು ತಾಳಿದ್ರು ಅಷ್ಟೇ. ಪರಮಾತ್ಮನಿಗೆ ರಾಮನ ರೂಪ ನೋಡಿದ ಮನುಷ್ಯನ ಥರ ಇರ್ತಾರೆ. ಯಾರು ರಾಮಚಂದ್ರ ಅಂತ ಇಟ್ಕೊಂಡ್ರೆ ರಾಮ ಎಲ್ಲ ಆಗುತ್ತೆ, ಕೃಷ್ಣ ಅಂತ ಇಟ್ಕೊಂಡ್ರೆ ಎಲ್ಲ ಆಗುತ್ತೆ, ಶಿವ ಅಂತ ಇಟ್ಕೊಂಡ್ರೆ ಎಲ್ಲ ಆಗುತ್ತೆ. ಹಾಗೆ ಆ ಕೋತಿಗಳೆಲ್ಲ ಅವೆಲ್ಲವೂ ದೇವಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೇವತೆಗಳು. ಅವರೆಲ್ಲರೂ ಕೂಡ ಜಾಂಬವಂತಾದಿಗಳಿಂದ ಹಿಡಿದು ವಾಲಿ ಸುಗ್ರೀವುಗಳಿಂದ ಹಿಡಿದು ಎಲ್ಲರೂ ಕೂಡ ದೇವತೆಗಳ ರೂಪವೇ. ಆದ್ದರಿಂದ ಅಲ್ಲಿ ಚಂಚಲವಾಗಿರ್ತಕ್ಕಂಥ ಆ ರೂಪವನ್ನು, ಅಂದರೆ ಕೋತಿ ತುಂಬ ಚಂಚಲ, ನಿಮಗೆ ಗೊತ್ತಲ್ಲ, ಅದನ್ನು ಪರಮಾತ್ಮನು ತನ್ನ ಒಂದು ಕಂಟ್ರೋಲ್ನಲ್ಲಿ, ತನ್ನ ಒಂದು ಆಧೀನದಲ್ಲಿ ಇಟ್ಕೊಂಡಿದ್ದ. ಅಂದರೆ ಪರಮಾತ್ಮನ ಆಧೀನದಲ್ಲಿ ನಾವೆಲ್ಲರೂ ಇದ್ದೀವಿ. ಅಂದರೆ ಬುದ್ಧಿ ಮತ್ತು ಆತ್ಮ, ಅಂದರೆ ಮನೋಬುದ್ಧಿ, ಈ ಮನೋಬುದ್ಧಿಗಳು ಎರಡೂ ಕೂಡ ಐಕ್ಯವಾಗಿರ್ತಕ್ಕಂಥದ್ದು ಪ್ರಾಣ. ಅದಕ್ಕೆ ಮುಖ್ಯ ಪ್ರಾಣರೂಪವಾಗಿರ್ತಕ್ಕಂಥ ಹನುಮಂತನನ್ನು ನಾವು ಪ್ರಾಣರೂಪ ಅಂತೀವಿ. ನಾವು ಉಸಿರಾಡೋದು ನಿಂತ್ಕೊಂಡ್ರೆ ಕಲಿಯುಗದಲ್ಲಿ ಹೋಗ್ಬಿಡ್ತೀವಿ ನಾವು. ಹಾಗೆ ಈ ಕರ್ನಾಟಕಕ್ಕೆ ಮತ್ತು ಹನುಮಂತನಿಗಿರ್ತಕ್ಕಂಥ ನೆಂಟು ಅಪಾರವಾದಂಥದ್ದು ನಿಮಗೆ ನಾನು ಜ್ಞಾಪಿಸಿ ಹೇಳಿದ್ದೀನಿ. ಹಾಗೆ ರಾಮಾಯಣ ಪೂರ್ತಿ ಅಲ್ಲಿ ಮನೋಬುದ್ಧಿಯನ್ನು ಐಕ್ಯ ಮಾಡಿರ್ತಕ್ಕಂಥವನು ಪರಮಾತ್ಮನು. ಈ ಪ್ರಾಣಾಯಾಮ ಮಾಡು ಅಂತ ಹೇಳೋದು ಅದಕ್ಕೆ ನಮ್ಮನ್ನೆಲ್ಲ ಪ್ರಾಣಾಯಾಮ ಮಾಡಿ, ನೀವು ನಿಮ್ಮ ಮನಸ್ಸು ಗೊತ್ತಾಗುತ್ತೆ. ಪ್ರಾಣಾಯಾಮ ಮಾಡ್ತು ಏಕಾಗ್ರತೆಯಿಂದ ಇದ್ದರೆ ನೀವು ಯಾರು ಅನ್ನೋದು ನಿಮಗೆ ಅರ್ಥವಾಗುತ್ತೆ. ನಿಮ್ಮ ಸ್ಥಿತಿ ಏನು ಅನ್ನೋದು ಗೊತ್ತಾಗುತ್ತೆ. ನಿಮ್ಮ ಆರೋಗ್ಯದ ಪರಿಸ್ಥಿತಿ ಏನು ಅಂತ ಕೂಡ ಗೊತ್ತಾಗುತ್ತೆ. ಪ್ರಾಣಾಯಾಮಕ್ಕೆ ಅಷ್ಟೊಂದು ಮಹಿಮೆ ಇದೆ. ಆ ಪ್ರಾಣಾಯಾಮ ಸ್ವರೂಪನಾಗಿರ್ತಕ್ಕಂಥವನೇ ಹನುಮಂತ. ಅದಕ್ಕೆ ನಾವು ಹನುಮಂತನನ್ನು ಮುಖ್ಯ ಪ್ರಾಣ ಅಂತ ಕೂಡ ನಾವು ಹೇಳ್ತಾ ಇರ್ತೀವಿ. ಅಂಥ ಮುಖ್ಯ ಪ್ರಾಣವಾಗಿರ್ತಕ್ಕಂಥ ಪರಮಾತ್ಮನು ಆ ರೂಪವಾಗಿ ರಾಮನಿಗೆ ಸೇವೆ ಮಾಡಿ, ಅಂದರೆ ವಿಷ್ಣುವಿಗೆ ಸೇವೆ ಮಾಡಿದ್ರು. 3 ರೀತಿಯಲ್ಲಿ ಸೇವೆ ಮಾಡಿದ್ರು. ವಿಶ್ವರೂಪವನ್ನು ತೋರಿಸಿದ್ರು ಸೀತಾಮಾತೆಗೆ, ಆಕಾಶದಲ್ಲಿರ್ತಕ್ಕಂಥ ರಾವಣ ಸಂಹಾರ ಮಾಡಿದಾಗ, ಮತ್ತು ಭೂಲೋಕದಲ್ಲಿ ರಾವಣ ಸಂಹಾರ ಮಾಡಿದಾಗ ಒಂದು, ಮತ್ತು ಕೆಳಗಡೆ ಇರ್ತಕ್ಕಂಥ ಐರಾವಣ ಮೈರಾವಣ ಅಂತ ಹೇಳ್ತೀವಿ, ಮೈರಾವಣ ಸಂಹಾರ ಮಾಡಿದಾಗ ಕೂಡ ಪಂಚಪ್ರಾಣ ರೂಪ ಆಗಿರ್ತಕ್ಕಂಥ ರಾವಣ ಸಂಹಾರ ಮಾಡಿದಾಗ ಪಂಚಮುಖ ಆಂಜನೇಯ ರೂಪನಲ್ಲಿ ಪಾತಾಳದಲ್ಲಿ ಹೋಗಿ ಸಂಹಾರ ಮಾಡಿದ್ರು. ಅದಕ್ಕೆ ಇಲ್ಲಿ 3 ರೀತಿಯಲ್ಲಿರ್ತಕ್ಕಂಥ ಆಲಯವನ್ನು ನಾವಿಲ್ಲಿ ಮೈಸೂರಿನಲ್ಲಿ ದತ್ತಪೀಠ ಆಶ್ರಮದಲ್ಲಿ ನೀವು ಕಾಣಬಹುದು. ಅಂಥ ಅದ್ಭುತವಾಗಿರುವಂಥ ಈ ಹನುಮಂತನನ್ನು ಪ್ರತಿಯೊಬ್ಬರು ಮುಂದಿನ ಬ್ರಹ್ಮ ಆಗುವಂಥವರು. ಅದಕ್ಕಾಗಿ ಹನುಮಂತನನ್ನೇ ನಾವೆಲ್ಲ ಹಿಡ್ಕೊಂಡಿದ್ದು. ಕಾರಣ ಏನಂದರೆ ಮುಂದಿನ ಬ್ರಹ್ಮ ಆಗುವಂಥವರು ಮತ್ತು ಶಿವಸ್ವರೂಪನಾಗಿರುವಂಥವರು, ವಿಷ್ಣು ರೂಪನಾಗಿರ್ತಕ್ಕಂಥವನು ಕೂಡ ಹನುಮಂತನು. ಇಂಥ ವಿಶ್ವರೂಪನಾಗಿರ್ತಕ್ಕಂಥ ಪರಮಾತ್ಮನು ನಮ್ಮ ಉಸಿರಿದೆ ನೋಡಿ, ನಮ್ಮ ಪ್ರಾಣ ನಾವು ಉಸಿರಾಡ್ತೀವಲ್ಲ, ಆ ಉಸಿರಾಟವೇ ಹನುಮಂತನು ಅಂತ ಹೇಳ್ತವೆ. ಆ ಉಸಿರಾಟ ಯಾವಾಗ ನಿಂತೋಗುತ್ತೆ, ನಾವು ಶಿವ ಯಾವಾಗ ನಿಂತೋಗ್ತಾನೆ ಶವ ಆಗೋಗ್ತೀವಿ ನಾವು. ಹಾಗೆ ಶಿವನನ್ನು ಯಾವಾಗಲೂ ಜಾಗೃತಿಯಾಗಿ ನೋಡ್ಕೊಂಡಿದ್ದಾಗ ನಾವೆಲ್ಲರೂ ಜೀವಂತವಾಗಿರ್ತೀವಿ, ನಮ್ಮ ಕೆಲಸಗಳು ಮಾಡ್ತೀವಿ. ನಾವೆಲ್ಲರೂ ಕೂಡ ನಮ್ಮ ಒಂದು ಕೆಲಸಗಳು ಕರ್ಮಗಳನ್ನು ಮಾಡಿಕೊಂಡು ನಾವು ಸುಖವಾಗಿರ್ತೀವಿ. ಆದ್ದರಿಂದ ಪ್ರಾಣಾಯಾಮ ತುಂಬ ಮುಖ್ಯವಾಗಿರೋಂಥ ಪ್ರಾಣಾಯಾಮ ರೂಪನಾಗಿರುವಂಥ ಹನುಮಂತನನ್ನು ನಾವು ನಾಳೆ 14ನೇ ತಾರೀಕು ನಾವು ಮಹಾರಾಜ ಗ್ರೌಂಡ್ನಲ್ಲಿ ನಾವು ಮಾಡ್ತಾ ಇದ್ದೀವಿ ಕಾರ್ಯಕ್ರಮವನ್ನು. ಇಲ್ಲೊಂದು ನನ್ನ ಕೈನಲ್ಲಿ ಇರ್ತಕ್ಕಂಥದ್ದು ಈ ಹನುಮಾನ್ ಚಾಲೀಸ, ಎಲ್ಲರೂ ಈ ಪಾಂಪ್ಲೆಟ್ಸ್ ತಗೊಂಡು ಹನುಮಾನ್ ಚಾಲೀಸ ಹೇಳಬೇಕು. ಕೊನೆಯಲ್ಲಿ ನಾವು ಕನ್ನಡದಲ್ಲಿ ಹನುಮಾನ್ ಚಾಲೀಸ ನಾನು ಹಾಡ್ತೀನಿ. ಹಾಗೆ ಕೊನೆಯಲ್ಲಿ ನಾವೆಲ್ಲ ನಮ್ಮ ಗ್ರೂಪೆಲ್ಲ ಹಾಡುತ್ತೆ. ಮತ್ತು ಈ ಕೈಲಿರ್ತಕ್ಕಂಥದ್ದು ಏನಿದು ಅರ್ಚನದ ರೀತಿಯಲ್ಲಿ ಇದು 13 ಗಂಟುಗಳು ಹಾಕಿರ್ತಕ್ಕಂಥ ಒಂದು ಹನುಮದ ರಕ್ಷ, ತೇರಾನಾಮ್ ಅಂತ ಹೇಳ್ತೀವಿ ನಾವು. ಹನುಮದ ರಕ್ಷ ರಾಮನಿಗೆ ಅತ್ಯಂತ ಪ್ರೀತಿಯಾಗಿರ್ತಕ್ಕಂಥ ಈ ಒಂದು ಬಣ್ಣ, ಜಯಕಾರವನ್ನು ಸೂಚನೆ ಮಾಡ್ತಕ್ಕಂಥದ್ದು. ಇದು ಇನ್ಯಾವುದೂ ಅಲ್ಲ, ಇದು ಬೇರೆ ರೀತಿಯಲ್ಲಿ ಅನ್ಕೋಬಾರ್ದು. ಇದು ಜಯಕಾರ ಸೂಚನೆ ಮಾಡತಕ್ಕಂಥ ಅರಿಶಿಣದ ಬಣ್ಣ, ಮಂಗಳಕರವಾಗಿರ್ತಕ್ಕಂಥ ಬಣ್ಣ. ಇದನ್ನು ನಾವು ಈ ರಕ್ಷಣ ಧಾರಣೆ ಮಾಡಿದ್ರೆ ಎಷ್ಟು ದಿನ ಬೇಕಾದ್ರೂ ಧಾರಣೆ ಮಾಡ್ಬೋದು, ನಿಮ್ಮ ಇಷ್ಟ. ಆಮೇಲೆ ಒಂದು ಗಿಡಕ್ಕೆ ಕಟ್ಟಿಬಿಟ್ರೆ ನಿಮ್ಮ ಆಸೆಗಳೆಲ್ಲ ತೀರುತ್ತೆ ಅಂತ ಹೇಳ್ತೀವಿ. ಆವತ್ತು ಎಲ್ಲರೂ ಕೂಡ ಈ ರಕ್ಷೆಯನ್ನು ಕೂಡ ಕೊಡ್ತಕ್ಕಂಥದ್ದು ಉಂಟು. ಇವಾಗ ಮೈಸೂರಿನಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು ತಾವಾಗಿ ಮುಂದೆ ಬಂದಿದ್ದಾರೆ. ಎಲ್ಲರೂ ನಾವು ಮಾಡ್ತೀವಿ, ನಾವು ನಿಮಗೆ ನಾವು ನಿಂತ್ಕೋತೀವಿ, ನಾನು ಸಂತೋಷ, ನನಗೆ ಅತಿ ಅದ್ಭುತವಾದಂಥದ್ದು.
ನಾವೆಲ್ಲ ಕಡೆ ನಾವು ಇದರ ಒಂದು ಒಂದು ದ್ವೀಪದಲ್ಲಿ ಮಾಡಿದ್ವಿ, ರಾಜಮಂಡ್ರಿ ಹತ್ತಿರ. ಅದು ಗೋದಾವರಿ ತೀರದ ದ್ವೀಪ ಇದ್ದಾಗ, ಅದು ಬಹಳ ದೊಡ್ಡ ದ್ವೀಪ. ಅದರಲ್ಲಿ ತುಂಬ ದ್ವೀಪನೇ ಕಾಣ್ತಾ ಇಲ್ಲ, ಅಷ್ಟು ಜನ ಬಂದಿದ್ದರು. ತುಂಬ ಡಿಸಿಪ್ಲೀನಾಗಿ ಹೋದರು. ಆ ಕಾರ್ಯಕ್ರಮ ನಾವು ಮಾಡಿದ್ವಿ. ಹನುಮಾನ್ ಚಾಲೀಸ ಅಂದರೆ ಎಲ್ರಿಗೂ ಸ್ವಾಮೀಜಿ ಹನುಮಾನ್ ಚಾಲೀಸ ಮಾಡ್ತಾರೆ ಹಾಗೆ ಅಂತ, ತುಂಬ ಡಿಸಿಪ್ಲೀನಾಗಿ ನಡೆಯುತ್ತೆ ಕಾರ್ಯಕ್ರಮ. ನೀವೆಲ್ಲರೂ ಸಹಕರಿಸಬೇಕು. ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು. ನಾವು ಕರ್ನಾಟಕದಲ್ಲೇ ಮಾಡುವ ಉದ್ದೇಶ ಹನುಮ ನಾಡು. ಆದ್ದರಿಂದ ಹನುಮಂತನನ್ನು ಜ್ಞಾಪಿಸ್ಕೋತಾ ಇದ್ದೀವಿ ನಾವೆಲ್ಲರೂ. ಅವನ ಕೃಪೆ ಎಲ್ಲರಿಗೂ ಆಗಬೇಕು. ಎಲ್ಲರೂ ವಿದ್ಯಾವಂತರಾಗಬೇಕು, ಶಕ್ತಿವಂತರಾಗಬೇಕು, ಮೊದಲಾಗಿ ಆರೋಗ್ಯವಂತರಾಗಬೇಕು. ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲರೂ ಕಾಮ್ಯಗಳನ್ನು ಇಟ್ಕೊಂಡಿರ್ತಕ್ಕಂಥವ್ರು ನಾವೆಲ್ಲ. ಆರ್ಥಾರ್ಥಿಗಳು ಅಂದರೆ ನಮ್ಮ ಆಸೆಗಳನ್ನು ನೂರಾರು ಇರುತ್ತವೆ ಆರ್ಥಾರ್ಥಿಗಳು. ಅಂಥ ಆರ್ಥಾರ್ಥಿಗಳೆಲ್ಲರೂ ಕೂಡ ನಾವು ಮನುಷ್ಯರು ತಾನೆ, 108 ಆಸೆ ಇರುತ್ತವೆ. ಅವೆಲ್ಲವೂ ನೆರವೇರಲಿ. ಇಲ್ಲಾಂದರೆ ಅದನ್ನು ತಡ್ಕೊಳ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತ ಸ್ವಾಮಿಯನ್ನು ನಾವು ಬೇಡ್ತಾ ಇದ್ದೀವಿ. ಎಲ್ಲವೂ ಕೂಡ ನೆರವೇರೋದಿಲ್ಲ ಮನುಷ್ಯನಿಗೆ, ತುಂಬ ಫೇಲ್ ಆಗ್ತಾನೇ ಇರುತ್ತವೆ. ಆದರೆ ಶಕ್ತಿ ಬೇಕಲ್ಲ, ತಡ್ಕೊಳ್ತಕ್ಕಂಥ ಶಕ್ತಿ, ಅದನ್ನು ಆ ಕಷ್ಟವನ್ನು ನುಂಗ್ಕೊಳ್ತಕ್ಕಂಥ ಶಕ್ತಿ ಮನುಷ್ಯನಿಗೆ ಬೇಕು. ಅದರಿಂದ ಎಂಥ ಕಷ್ಟಗಳನ್ನು ಬೇಕಾದ್ರೂ ಎದುರಿಸ್ತಾನೆ. ಸದ್ಭಕ್ತರಾಗಿರ್ತಕ್ಕಂಥ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ, ನೀವೆಲ್ಲ ನೋಡ್ತಾ ಇದ್ದೀರಿ. ವಿವಿಧ ಚಾನಲ್ಗಳಲ್ಲಿ, ಟಿ ವಿಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಕೂಡ ನೋಡ್ತಾ ಇದ್ದೀರಿ. ನಾನು ತುಂಬ ಪರಿಚಯ ಆಗಿದೆ ನಿಮಗೆಲ್ಲರೂ ಕೂಡ. ನನ್ನ ವಾಯ್ಸು ಕೂಡ ನಿಮಗೆಲ್ಲರಿಗೂ ಪರಿಚಯವಾಗಿದೆ. ತುಂಬ ಸಂತೋಷ. ಸಾಧ್ಯವಾದರೆ ಎಲ್ಲರೂ ಕೂಡ, ಸಾಧ್ಯವೇನೋ ಎಲ್ಲರೂ ಕೂಡ ಬಂದು ಆ ಪಾರಾಯಣಕ್ಕೆ ಸೇರಿಕೊಳ್ಳಿ. ಒಂದು ಪಾರಾಯಣವನ್ನು ಮಾಡಿದ್ರೂ ಕೂಡ ಸಾಕು, ನಿಮ್ಮ ಪ್ರಾಣ ಗಟ್ಟಿಯಾಗಿರುತ್ತೆ. ಯಾಕೆ ಸಾಮೂಹಿಕವಾಗಿ ಮಾಡಬೇಕು? ನಾವು ಮನೇಲಿ ಮಾಡ್ಕೊಳ್ಳೋಕ್ಕಾಗಲ್ವಾ? ಖಂಡಿತ ಮಾಡ್ಕೋಬೋದು. ಮತ್ತು ಸಾಮೂಹಿಕ ಅಂತಕ್ಕಂಥದ್ದು ಒಂದು ವರ ಕೊಟ್ಟಿದ್ದಾನೆ ಪರಮಾತ್ಮನು ರಾಮಾವತಾರಕ್ಕೆ ಮುಂಚೆ ಕೆಲವರು ಮಾತ್ರ ಹೋಗಿ ಪ್ರಾರ್ಥನೆ ಮಾಡಿದ್ರು. ಆಮೇಲೆ 330 ಕೋಟಿಗಿಂತ 333 ಕೋಟಿ ದೇವತೆಗಳಿಲ್ಲ, 333 ಕೋಟಿ ಗುಣಗಳು ಇರ್ತಕ್ಕಂಥ ದೇವತೆಗಳು. ಅಂದರೆ ಒಬ್ಬೊಬ್ಬರಿಗೆ 336 ಗುಣಗಳಿರ್ತಕ್ಕಂಥದ್ದು. 336 ಕೋಟಿ ದೇವತೆಗಳು ಇಲ್ಲ ಅಲ್ಲಿ. ಆದ್ದರಿಂದ ಅನ್ಕೋಬೇಡಿ, ಸಂಖ್ಯೆ ಅಲ್ಲ ಅದು, ಆ ಗುಣಗಳಿರ್ತಕ್ಕಂಥದ್ದು. ಎಲ್ಲ ಗುಣಗಳು ಬಂದಲ್ಲಿ ಸೇರಿಕೊಂಡಾಗ ರಾಮಾವತಾರ ಏನು ಬೇಕು ನಿಮಗೆ? ಆಗ ರಾವಣನಿಂದ ಕಷ್ಟ ಆಗಿದೆ ನಮಗೆ ಅಂತ ಅಂದಾಗ ರಾಮನ ಅವತಾರ ಮಾಡಿಕೊಂಡು ಪಾಪ ಭಗವಂತನು ಮನುಷ್ಯನಾಗಿ ಬಾಳೋದು ಹೇಗೆ ಅಂತ ತೋರಿಸಿದ್ರು. ಹೆಂಡತಿ ಹೇಗಿರಬೇಕು, ತಂದೆ ಹೇಗಿರಬೇಕು, ಮಗ ಹೇಗಿರಬೇಕು. ರಾಮಾಯಣ ನಮಗೆ ಜೀವನದಲ್ಲಿ ನಮ್ಮೊಬ್ಬರಿಗೆ ಬರೀ ಒಂದು ಹಿಂದೂ ದೇಶಕ್ಕೆ ಅಲ್ಲ, ಪ್ರಪಂಚಕ್ಕೆ ಎಲ್ಲದಕ್ಕೂ ಒಂದು ಲೆಸನ್, ಒಂದು ಅಂಥ ಟೀಚಿಂಗ್ ಕೊಡ್ತಾ ಇದೆ ರಾಮಾಯಣ. ಯಾರೂ ಮರೆಯೋಕ್ಕೆ ಆಗೋದಿಲ್ಲ ರಾಮಾಯಣ. ನಿನ್ನೆ ಮೊನ್ನೆ ನಡೀತೇನೋ ರಾಮ ಅವತಾರ ಅನ್ನೋ ರೀತಿ ಇದೆ. ಯಾರು ಇವತ್ತು ಕೇಳಿದ್ರು ಕೂಡ ಡ್ರಾಮಾ ನೋಡಿ, ಸಿನಿಮಾ ನೋಡಿ, ಹರಿಕತೆ ನೋಡಿ, ಹಾಡು ಕೇಳಿ ನಿನ್ನೆ ಮೊನ್ನೆ ನಡೀತೇನೋ ರಾವಣ ಸಂಹಾರ ಅನ್ನೋ ರೀತಿಯಾಗಿದೆ. ಅದೇ ಒಂದು ವಿಶೇಷ ರಾಮಾಯಣಕ್ಕೆ, ಅದೊಂದು ದೊಡ್ಡ ವಿಶೇಷ ಅಂತ ಹೇಳ್ತಾ, ಇನ್ನು ಹೆಚ್ಚಿಗೆ ನಾನು ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಎಲ್ರಿಗೂ ಪ್ರಸಾದ ಇದೆ. ಹಾಗೆ ಈ ಒಂದು ಪ್ರಸಾದವನ್ನು ಕೊಡುತ್ತೆ. ಮತ್ತು ಚೂರು ಪ್ರಸಾದ ಏನೋ ಒಂದು ಬಾಯಿಗೆ ಹಾಕೋಬೇಕಲ್ವ ಎಲ್ಲರೂ ಕೂಡ. ಮನೆಗೆ ಹೋಗ್ಬಿಟ್ಟು ಮತ್ತೆ ಯಾಕೆ ಅಡುಗೆ ಮಾಡ್ಕೊಳ್ಳೋದು? ಹಾಗೆ ಎಲ್ಲರಿಗೂ ಒಳ್ಳೆ ಊಟದ ಥರನೇ ಪ್ರಸಾದವನ್ನು ಎಲ್ರಿಗೂ ಅಲ್ಲಲ್ಲೇ ಇರ್ತಕ್ಕಂಥ ಜಾಗದಲ್ಲೇ ಕೊಟ್ಬಿಡುತ್ತೆ. ಹಾಗೆ ನೀವು ಹೋಗ್ತಾ ನಿಮ್ಮ ಕಾರಲ್ಲಿ, ನಿಮ್ಮ ಬಸ್ಸಲ್ಲಿ ತಿನ್ಕೊಂಡು ಹೋಗ್ಬೋದು. ಮನೆಯೊಳಗೆ ತಿನ್ನಬೇಕಾಗೇ ಇಲ್ಲ. ಅಂಥ ಪ್ರಸಾದವನ್ನು, ಸ್ವಾಮಿಗೆ ನೈವೇದ್ಯ ಇಟ್ಟದ ಪ್ರಸಾದವನ್ನು ನಿಮ್ಗೆ ಅವತ್ತು ಕೊಡುತ್ತೆ. ಮತ್ತು ಸಾಯಂಕಾಲ ಮತ್ತೆ ಒಂದು ಸೆಷನ್ ಇದೆ, ದಿವ್ಯನಾಮ ಸಂಕೀರ್ತನ, ಕನ್ನಡದ ದಿವ್ಯನಾಮ ಸಂಕೀರ್ತನ. ಎಲ್ಲವೂ ಹನುಮಂತನ ಮೇಲೆ ರಚನೆ ಆಗಿರ್ತಕ್ಕಂಥದ್ದು. ಮಕ್ಕಳು ಸ್ವಾಮೀಜಿ ಕೂತ್ಕೊಂಡು ಹಾಡ್ತಾರೆ. ನೀವೆಲ್ಲರೂ ಕೂಡ ಬಂದು ಆ ಸಂಕೀರ್ತನೆ ಕೂಡ ನೀವೆಲ್ಲರೂ ಕೂಡ ಇರಬೇಕು ಅಂತ ಹೇಳ್ತಾ, ಯಾರ್ಯಾರು ಇದಕ್ಕೆ ಸಹಕಾರ ಮಾಡ್ತಿದ್ದೀರೋ, ಬರವಣಿಗೆ ರೂಪದಲ್ಲಾಗಲಿ, ದೃಶ್ಯ ರೂಪದಲ್ಲಾಗಲಿ, ಮತ್ತು ಹಣದ ರೂಪದಲ್ಲಾಗಲಿ, ಶಾರೀರಿಕ ರೂಪದಲ್ಲಾಗಲಿ ವಾಲಂಟಿಯರ್ಸು, ಆ ಎಲ್ಲರಿಗೂ ಕೂಡ ಹನುಮಂತನು ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ, ಜೈ ವೀರ ಹನುಮಾನ್ಗೆ, ರಾಮ ಲಕ್ಷ್ಮಣ ಜಾನಕಿ ಹನುಮಾನಕಿ, ರಾಮ ಲಕ್ಷ್ಮಣ ಜಾನಕಿ.
ನೋಡಿ ನಾವು ಎಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂದರೆ, ನೋಡಿ ನಮ್ಮ ಆಶ್ರಮದಲ್ಲಿ ಹಕ್ಕಿಗಳನ್ನು ಬೆಳೆಸ್ತಾ ಇದ್ವಿ. ಬೆಳೆಸ್ತಾ ನನ್ನ ಹತ್ರ ಇವೆ ಅವು. ಅದು ನೋಡಿ ಆ ಮಗು ಇದು ಹಿಡ್ಕೋಬೇಕು, ನೀನು ಹಿಡ್ಕೊ. ನೋಡಿ ಜಯ ಹನುಮಾನ್ ಜ್ಞಾನ ಗುಣ ಸಾಗರ, ಜಯ ಹನುಮಾನ್ ಜ್ಞಾನ ಗುಣ ಸಾಗರ, ಜಯ ಹನುಮಾನ್ ಜ್ಞಾನ ಗುಣ ಸಾಗರ, ಜಯ ಹನುಮಾನ್ ಜ್ಞಾನ ಗುಣ ಸಾಗರ. ನಾನು ಎಷ್ಟು ಸತಿ ಹೇಳಿದ್ದೀನಿ ಅಷ್ಟು ಸತಿ ಹೇಳಿದೆ. ಈ ಎಲ್ಲ ಹಕ್ಕಿಗಳು ಬೇರೆ ಬೇರೆ ರೀತಿಯಲ್ಲಿ ಹಾಡುತ್ತವೆ. ಭಾರತ ಮಾತಾಕಿ ಜೈ ಅನ್ನತ್ವೆ. ಇದು ನನ್ನ ಹತ್ರನೇ ಇರುತ್ತೆ ಯಾವಾಗಲೂ. ನಾನು ಎಷ್ಟು ಸತಿ ಹೇಳಿದ್ರೆ ಅಷ್ಟು ಸತಿ ಹೇಳುತ್ತದೆ. ಓಕೆಪ್ಪ, ಥ್ಯಾಂಕ್ಸ್ ಕಣ, ಥ್ಯಾಂಕ್ಸ್ ಕಣ, ಥ್ಯಾಂಕ್ಸ್ ಕಣ. ಹಾಗೆ ಹನುಮಂತನನ್ನ ಪ್ರತಿಯೊಬ್ಬರು ಧ್ಯಾನ ಮಾಡಲೇಬೇಕು. ಯಾಕೆ ನಮ್ಮ ಪ್ರಾಣ ಅದು. ಪ್ರತ್ಯಕ್ಷ ರೂಪ ಯಾವುದು ಅಂದ್ರೆ ಪ್ರಾಣ. ಅಗ್ನಿ ಹೇಗೆ ಪ್ರತ್ಯಕ್ಷನೋ, ವಾಯು ಕೂಡ ಅದೇ ರೀತಿ ಪ್ರತ್ಯಕ್ಷ. ಹಾಗೆ ಜಲ, ಅದಕ್ಕೆ ನಾವು ಜಲಕ್ಕೆ ಹತ್ರ ಹೋದಾಗ ನಾವು ಆರತಿ ಮಾಡೋದು, ಜಲಕ್ಕೆ ಪೂಜೆ, ಪಂಚಭೂತಗಳಿಗೆ ಪೂಜೆ ಮಾಡ್ತಕ್ಕಂಥ ಪದ್ಧತಿ ನಮ್ಮದು. ಅದರಿಂದ ತಾನು ನಾವು ಹುಟ್ಟಿದ್ದು, ಅದಿರೋದಕ್ಕೆ ತಾನು ನಾವು ಇರೋದು. ಅದಕ್ಕೆ ಪಂಚಭೂತಗಳಿಗೆ ನಾವು ತುಂಬ ಮರ್ಯಾದೆ ಕೊಡಬೇಕು. ನಂಬಿಕೆಯಿಂದ ಆ ಪೂಜೆ ಮಾಡಿದ್ರೆ ಸಾಲದು, ನಂಬಿಕೆಯಿಂದ ಅದನ್ನು ಅನುಸರಿಸ್ಬೇಕು ನಾವು. ಹಾಗೆ ಅಗ್ನಿ ಹೇಗೆ ಕಣ್ಣಿಗೆ ಕಾಣಿಸ್ತಾನೋ ಹಾಗೆ ವಾಯುವು ಕೂಡ ಅದೇ ರೀತಿಯಾದ, ನಮಗೆ ಜಲವೂ ಅದೇ ರೀತಿಯಾದ. ಮತ್ತು ಈ ಭಾರತ ಭೂಮಿ ನೋಡಿ, ಯಾತಕ್ಕೆ ಈ ಭಾರತ ಭೂಮಿ ಹುಟ್ಟಬೇಕು ಅಂತಾರೆ ಹೊರ ದೇಶದವರೆಲ್ಲ. ಇಲ್ಲಿ ಹುಟ್ಟಿದ್ರೆ ಸಾಕು ಅಂತೀವಿ. ಆದರೆ ಭಾರತದವರೆಲ್ಲ ಏನು ಮಾಡ್ತಾ ಇದ್ವಿ, ಅಮೆರಿಕಕ್ಕೆ ಹೋದ್ರೆ ಸಾಕಪ್ಪ ಅಂತೀವಿ. ಈಗ ಎಲ್ಲೆಲ್ಲ ಬಿಡಿ, ಈಗ ಚೇಂಜ್ ಆಗುತ್ತೆ. ಎಲ್ಲ ಪ್ಲೇಟ್ ಚೇಂಜ್ ಆಗುತ್ತೆ. ದೋಸೆ ಮುಗಿಸ್ಬಿಟ್ಟಿದ್ದಾರೆ, ಎಲ್ಲರೂ ವಾಪಸ್ ಬರ್ತಿದ್ದಾರೆ. ಹಾಗೆ ನಮ್ಮ ದೇಶ ನಮಗೆ ಇದು ಜನ್ಮಭೂಮಿ. ನಮಗೆ ಆ ಜನ್ಮಭೂಮಿಯಲ್ಲಿ ನಾವು ಹುಟ್ಟಿದೀವಿ, ಇಲ್ಲೇ ಬೆಳೆಯುವುದಿಲ್ಲೇ, ಇಲ್ಲೇ ಹೋಗ್ಬೇಕು, ಮತ್ತೆ ಇಲ್ಲಿ ಹುಟ್ಟಬೇಕು. ನಮ್ಗೆ ಬೇರೆ ದೇಶ ಬೇಕಿಲ್ಲ, ನಮ್ಗೆ ಈ ಪರದೇಶ ಬೇಡ, ನಮ್ಗೆ ನಮ್ಮ ದೇಶವೇ ನಮ್ಗೆ ಅಂತ ಹೇಳ್ತಾ, ಜೈ ವೀರ ಹನುಮಾನಿಗೆ.